ಎಜಿ ನ್ಯೂಸ್ಗೆ ಸ್ವಾಗತ. ರಾಜಕೀಯದಲ್ಲಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಅವಕಾಶ ಬಂದಾಗ ಕೆಲವರು ಅಡ್ಡಿಯಾಗ್ತಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಹೊಸಪೇಟೆ ಗ್ರಾಮ ಪಂಚಾಯಿತಿ ಸದಸ್ಯೆ ಎ ಅನಿತಾ ಆರೋಪಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಹೊಸಪೇಟೆ ಗ್ರಾಮ ಪಂಚಾಯಿತಿಯ ಹಿರೇಬೆಲ್ಲ ಕ್ಷೇತ್ರದಿಂದ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಅತಿ ಕಿರಿಯ ವಯಸ್ಸಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ ಆಯ್ಕೆಯಾಗಿದ್ದೇನೆ. ಪಕ್ಷದ ಶಾಸಕರ ಸಮ್ಮುಖದಲ್ಲಿ ನಡೆದ ಆಂತರಿಕ ಒಪ್ಪಂದದಂತೆ 1.5 ವರ್ಷದ ಬಳಿಕ ಅಧ್ಯಕ್ಷ ಸ್ಥಾನ ಕೊಡುವುದಾಗಿ ಭರವಸೆ ಕೊಡಲಾಗಿತ್ತು. ಆದರೆ ಕೆಲವರ ಪಿತೂರಿಯಿಂದಾಗಿ ಈಗ ಅಧ್ಯಕ್ಷ ಸ್ಥಾನದಿಂದ ವಂಚಿತರಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಹಿರಿಯರು, ಪಕ್ಷದ ಮುಖಂಡರು ಹಾಗೂ ಜನರ ಆಶೀರ್ವಾದದಿಂದ ಸದಸ್ಯೆಯಾಗಿರುವ ತಮಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಲು ಅವಕಾಶ ಕೊಟ್ಟರೆ ಹೊಸಪೇಟೆ ಗ್ರಾಮ ಪಂಚಾಯಿತಿ ಮತ್ತು ಹಿರೇಬೆಲ್ಲ ಗ್ರಾಮದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಹೇಳಿದ್ದಾರೆ. ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಅವರ ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ. ಅವರ ಮಾರ್ಗದರ್ಶನದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ಆಸೆ ಇದೆ. ಅಧ್ಯಕ್ಷ ಸ್ಥಾನ ಕೊಟ್ಟರೆ ಪಕ್ಷ ಹಾಗೂ ಶಾಸಕರಿಗೆ ಉತ್ತಮ ಹೆಸರು ತರುವ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹಿರೇಬೆಲ್ಲ ಗ್ರಾಮ ಹೊಸಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿದ್ದೀನಿ. ನಮ್ಮ ಊರಿನವರೆಲ್ಲ ನಮಗೆ ಆಶೀರ್ವಾದ ಮಾಡಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಗೆಲ್ಲಿಸಿದ್ದಾರೆ. ನಮಗೆ ಶಾಸಕರು ಸಹ ಊರಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅಭಿವೃದ್ಧಿ ಮಾಡ್ತಿದ್ದಾರೆ. ಅವರೆಲ್ಲ ನಮಗೆ ಫಸ್ಟೇ ಹೇಳಿದರು, ನಿಮಗೆ ಅಧ್ಯಕ್ಷ ಸೀಟ್ ಕೊಡಿಸ್ತೀವಿ ಅಂತ ಹೇಳಿದರು. ಅಂದರೆ ನಮಗಿಂತ ಸೀನಿಯರ್ ಇರಬೇಕಾದ್ರೆ ಅವ್ರಿಗೆ ಫಸ್ಟು ಕೊಟ್ಟು ಆಮೇಲೆ ನಿಮ್ಗೆ ಡಿವೈಡ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಕೊಟ್ಟಿಲ್ಲ. ಸೊ ಅದಕ್ಕೆ ನಮಗೆ ನ್ಯಾಯ ಬೇಕು. ಇದು ಊರಲ್ಲಿ ಎಲ್ಲರ ಜನರು ಅಷ್ಟೇ ಬದಲಾವಣೆ ಬೆಳೆಸ್ತಾರೆ. ಸೊ ನಾನು ಅತಿ ಚಿಕ್ಕ ವಯಸ್ಸಲ್ಲಿ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ನಾನು ಊರನ್ನ ಅಭಿವೃದ್ಧಿ ಮಾಡಬೇಕು, ಪಂಚಾಯಿತಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಬಂದಿರೋದು. ನನಗೊಂದು ಚಾನ್ಸ್ ಕೊಟ್ಟರೆ ನಾನು ಅಭಿವೃದ್ಧಿ ಮಾಡ್ತೀನಿ. ಸೊ ಅತಿ ಚಿಕ್ಕ ವಯಸ್ಸಲ್ಲಿ ಆಗಿರೋದಕ್ಕೆ ನನಗೂ ಖುಷಿ ಇದೆ. ಈ ಸಂವಿಧಾನದಲ್ಲಿ ರಿಸರ್ವೇಷನ್ ಇರೋದಕ್ಕೆ ನನಗೆ ಸಿಕ್ಕಿರೋದು. ಇಲ್ಲಾಂದರೆ ನಾವು ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ನಮಗೆ. ಸೊ ನಮ್ಮ ಮಕ್ಕಳು ನಾವು ಕೇಳ್ತಿದ್ದೀವಿ. ಸೊ ನನಗೂ ಒಂದು ಚಾನ್ಸ್ ಕೊಟ್ಟರೆ ಖುಷಿ ಆಗುತ್ತೆ ಅನ್ನೋದ್ರಿಂದ ನಾನು ಕೇಳ್ತಿದ್ದೀನಿ ಅಷ್ಟೇ. ನನಗೂ ಒಂದು ಚಾನ್ಸ್ ಕೊಟ್ಟು ಅವಕಾಶ ಮಾಡಿಕೊಟ್ಟು ನೋಡಿ, ಅಭಿವೃದ್ಧಿ ಮಾಡೇ ಮಾಡ್ತೀವಿ. ಎಲ್ಲದಕ್ಕೂ ಏನೇ ಕೆಲಸ ಮಾಡಿದ್ರು ಏನಾದರೂ ಒಂದು ಹೇಳಿ ಬೇರೆಯವ್ರ ಹತ್ರದಿಂದ ಅರ್ಜಿಗಳು ಕೊಡಿಸು ಕೆಲಸ ನಿಲ್ಲಿಸ್ಬೇಕು ಅಂತಂದ್ಬಿಟ್ಟು ಮಾಡ್ತಿದ್ದಾರೆ. ಏನು ಬೀಜ ಕಾರಣ ಏನು? ಕಾರಣ ನಮ್ಗೆ ನಿಲ್ಲಿಸಿರೋದೇ ಅವ್ರಿಗೆ ಪ್ರಾಬ್ಲಮ್ ಆಗಿರೋದು ಸರ್. ಸೊ ನಾವು ಗೆಲ್ಲಬಾರ್ದಾಗಿತ್ತು. ನಾವು ಕೆಲಸ ಏನು ಊರಲ್ಲಿ ಅಭಿವೃದ್ಧಿ ಮಾಡಬಾರ್ದು. ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಸರಿ ಹೋಗ್ತಿತ್ತು. ಅದೇ ಪ್ರಾಬ್ಲಮ್ ಆಗಿರೋದು ಸರ್. ನಾನು ಹಿರೇಬೆಲ್ಲ ಗ್ರಾಮ ಹೊಸಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿದ್ದೀನಿ. ನಾನು ಅತಿ ಚಿಕ್ಕ ವಯಸ್ಸಲ್ಲೇ ನಮ್ಮೂರಲ್ಲೆಲ್ಲ ಆಶೀರ್ವಾದ ಮಾಡಿ ನನಗೆ ಗೆಲ್ಲಿಸಿದ್ದಾರೆ. ನಮ್ಮ ಶಾಸಕರು ಸಹ ಸಪೋರ್ಟ್ ಮಾಡಿ ಅವರು ಆಶೀರ್ವಾದ ಮಾಡಿ ಅಭಿವೃದ್ಧಿ ಮಾಡ್ತೀವಿ ಅಂತಂದ್ಬಿಟ್ಟು ನಮಗೂ ಸಪೋರ್ಟ್ ಮಾಡಿದ್ದಾರೆ ಅವರು. ಆದರೆ ನಮಗೆ ಅಧ್ಯಕ್ಷ ಸೀಟ್ ಕೊಡ್ತೀವಿ ಅಂತ ಹೇಳಿದರು. ನಮ್ಮ ಪಕ್ಷದಲ್ಲಿ ಇಬ್ಬರು ಗೆದ್ದಿದ್ವಿ ನಾವು. ಸೊ ಅದಕ್ಕೆ ಅವ್ರು ನಮಗಿಂತ ಸೀನಿಯರು ಅಂತಂದ್ಬಿಟ್ಟು ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರು ಅವರು. ಬಟ್ ಇವಾಗ ನಮಗೆ ಕೊಡ್ತಿಲ್ಲ. ಸೊ ನಾವು ವೆಯ್ಟ್ ಮಾಡ್ತಿದ್ದೀವಿ ನಮ್ಗೆ ಬೇಕು ಅಂತ. ಯಾಕಂದರೆ 1.5 ವರ್ಷ ಮುಗ್ದೋಗಿದೆ ಅವ್ರದ್ದು ಆಲ್ರೆಡಿ. ಇವಾಗ ನಮಗೂ ಒಂದು ಚಾನ್ಸ್ ಕೊಟ್ಟರೆ ನಾವು ಊರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಇದ್ದೀವಿ. ಯಾಕಂದರೆ ನಾವು ಸದಸ್ಯರಾಗಿ ಅಭಿವೃದ್ಧಿ ಮಾಡೋದಕ್ಕೆ ಬಿಡ್ತಿಲ್ಲ. ಯಾವುದೇ ಅನುದಾನ ಕೊಟ್ಟರು ಎಲ್ಲದಕ್ಕೂ ಅರ್ಜಿ ಕೊಟ್ಟು ಕೆಲಸ ನಿಲ್ಲಿಸೋದಕ್ಕೆ ನೋಡ್ತಿದ್ದಾರೆ. ಸೊ ನಮಗೂ ಒಂದು ಅವಕಾಶ ಬೇಕು ಅಂತ ಕೇಳ್ಕೊಬಂದಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಬಿಪಿ ಅಂಜಿನಪ್ಪ, ಪಿಳ್ಳಮ್ಮ, ಚಿನ್ನಪ್ಪ ಸೇರಿ ಹಲವರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಜಿ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.